ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ಭಾರತಿ ಟೀಚರ್, ಅವಳ ಕನಸು ಪ್ರತಿ ಒಂದು ಮಗು ಕೂಡ ಅವ್ರ ಊರಲ್ಲಿ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದ ಹಾಗೆ ಬರೆಯೋ ಹಾಗೆ ಕಲಿಸ್ಬೇಕು ಅಂತ ಒಂದು ದೊಡ್ಡ ಆಸೆ ಕನಸೆಲ್ಲ ಇಟ್ಕೊಂಡಿರ್ತಾಳೆ. ಅದನ್ನ ಹೇಗೆ ಗೆದ್ದು ಸಾಧಿಸ್ಕೊಳ್ಳೋದೆ ಅದೇ ಒಂದು ಸಿನಿಮಾ. ಇದು ನಿಮ್ಮ ಮೊದಲನೇ ಸಿನಿಮಾನಾ? ಇಲ್ಲ ಅಣ್ಣ, ನಾನು ಇವಾಗ ಆಲ್ರೆಡಿ 10+ ಸೀರಿಯಲ್ಸ್ ಮಾಡಿದ್ದೀನಿ. ಪಾವನಿ ಅಂತ ಶಾರ್ಟ್ ಮೂವಿಗೆ ಬೆಸ್ಟ್ ಚೈಲ್ಡ್ ಆಕ್ಟರ್ ಅಂತ ಅವಾರ್ಡ್ ಸಿಕ್ಕಿದೆ. ಇದು ನನ್ನ ಫಸ್ಟ್ ಸಿನಿಮಾ. ಬೆಳ್ಳಿ ತೆರೆ ಮೇಲೆ ಬರ್ತಾ ಇದೆ, ಹೀರೋಯಿನ್ ಆಗಿ ಬರ್ತಾ ಇದ್ದೀನಿ. ಸೀರಿಯಲ್ಗೂ ಸಿನಿಮಾಗೂ ಏನು ಡಿಫ್ರೆನ್ಸ್ ಇರುತ್ತೆ? ಸಿನಿಮಾ ಬೇರೆ, ಸೀರಿಯಲೇ ಬೇರೆ. ಬಟ್ ಸೀರಿಯಲ್ ಅಲ್ಲಿ ಒಂದ್ ಸ್ವಲ್ಪ ಈಗ ಡೈಲಾಗ್ ಏನಾದ್ರು ಪ್ರಾಂಪ್ಟ್ ಕೊಡ್ತಾರೆ, ಬಟ್ ಸಿನಿಮಾದಲ್ಲಿ ಆಗಿರೋದಿಲ್ಲ. ಒಂದ್ ಪೇಜ್ ಕೊಟ್ರೆ ಅದನ್ನ ರೀಕಾಲ್ ಮಾಡ್ಕೊಂತ ಆಮೇಲೆ ಅದನ್ನ ಒಂದೇ ಸಲಿಗೆ ತಗೋಬೇಕು. ಸಿನಿಮಾ ಲಿಟಲ್ ಡಿಫಿಕಲ್ಟ್ ಅನ್ಸುತ್ತೆ. ಸಿಹಿ ಕೈ ಚಂದ್ರು ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು ನಿಮಗೆ? ಅವ್ರು ಬರ್ತಾ ಇದಾರೆ ಅಂತ, ಹೌದಾ ಸಿಹಿ ಕೈ ಚಂದ್ರು ಸರ್ ಎಲ್ಲ ಇರ್ತಾರ, ನನ್ಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಅವರು ನನ್ನ ಮಾತಾಡ್ಸಲ್ವೇನೋ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಅವ್ರ ಹತ್ರ ಹೋಗಿದ ತಕ್ಷಣ ತಪ್ಕೊಂಡು ನೀನೇನ ಭಾರತಿ ಅಂದ್ರೆ ಸೋ ನೈಸ್ ಟು ಮೀಟ್ ಯು ಅಂತ ಎಲ್ಲ ಹೇಳಿ, ಅದಾದ್ಮೇಲೆ ಸಿನಿಮಾದಲ್ಲಿ ದಿನ ಅವ್ರು ಬರ್ತಾ ಇದ್ರು. ನಾನು ಕೂಡ ಮಾತಾಡ್ಕೊಂಡು ಆಟ ಆಡ್ಕೊಂಡು ಇಬ್ರು. ಒಂದ್ಸಲಿ ಉಪ್ಮಾ ಎಲ್ಲ ಮಾಡಿದ್ರು, ಅಂದ್ರೆ ಒಂದೊಂದ್ಸಲಿ ಅಲ್ಲೇ ಅಡ್ಗೆ ಕೂಡ ಮಾಡ್ತಾ ಇದ್ರು. ಅವರು ಅವ್ರನ್ನ ಜೊತೆ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಆಟ ಆಡ್ಕೊಂಡು ಮುಂದೆ ಸ್ವಲ್ಪ ನರ್ವಸ್ ಆಗ್ಬಿಟ್ಟು ಒಂದೊಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇದ್ದೆ. ಅವಾಗ ಅವರೇ ಕೂಡ ಹೇಳ್ಕೊಡ್ತಿದ್ರು. ಸಿನಿಮಾಗೆ ನಿಮ್ಮ ಅಪ್ಪ ಅಮ್ಮ ಸಪೋರ್ಟ್ ಹೇಗಿತ್ತು? ಚಿಕ್ಕ ವಯಸ್ಸಿಂದಾನು ಸಪೋರ್ಟ್ ಇದೆ. ಅವ್ರು ಪುಷ್ ಮಾಡ್ತಾ ಬಂದ್ರು, ನಾನು ಹಂಗೆ ಬರ್ತಾ ಬಂದೆ. ಶೂಟಿಂಗ್ ಎಲ್ಲ ಇರುತ್ತಲ್ಲ, ಎಜುಕೇಶನ್ ಎಲ್ಲ ಹೇಗಾಗ್ತಾ ಇದೆ ನಿಮ್ದು? ಎಜುಕೇಶನ್ ತೊಂದರೆ ಆಗ್ಲಿಲ್ಲ, ಬಿಕಾಸ್ ಸ್ವಲ್ಪ ಸಮ್ಮರ್ ಹಾಲಿಡೇಸ್ ಅಲ್ಲಿ ಜಾಸ್ತಿ ಶೂಟ್ ಮಾಡ್ಕೊಂಡಿದ್ರಿಂದ. ಆಮೇಲೆ ನಮ್ಗೆ ಸ್ಕೂಲ್ ಇಂದ ಪರ್ಮಿಷನ್ ಇತ್ತು, ಏನು ತೊಂದರೆ ಆಗ್ಲಿಲ್ಲ. ಕ್ಲಾಸ್ಗೆ ನಡೀತಾ ಇತ್ತು ಶೂಟಿಂಗ್. ನಿಮ್ ಡ್ಯಾನ್ಸ್ ಎಲ್ಲ ಸಖತ್ತಾಗಿದೆ, ನೋಡಿದೀವಿ. ಆ ಡ್ಯಾನ್ಸ್ ಅನುಭವದ ಬಗ್ಗೆ ಸಿಕ್ಕಿದ್ದು ಕಮ್ಮಿ ಮಾಸ್ಟರ್. ಒಂದು ಅಂಬರದಲ್ಲಿ ಮೋಡಗಳೇಕೆ ಅಂತ ಒಂದು ಸಾಂಗ್ ಇದೆಯಲ್ಲ, ಅದಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಗಿಣಿರಾಮ ಅಂತೂ ಅದೊಂದು ಗಿಣಿ ಮೇಲೆ ಮಾಡಿ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಿಮ್ದೇ ಮೇನ್ ಕ್ಯಾರೆಕ್ಟರ್. ಡೈರೆಕ್ಟರ್ ಬಂದು ಅಪ್ರೋಚ್ ಮಾಡಿದಾಗ ನೀವೇನ್ ಹೇಳಿದ್ರಿ? ಇದು ಫಸ್ಟ್ ಆಡಿಷನ್ ಇತ್ತು. ಸೊ ಸಿನಿಮಾ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಶೂಟಿಂಗ್ ಎಲ್ಲ ಅದಾದ್ಮೇಲೆ ಶೂಟಿಂಗ್ ಹೋದ್ವಿ. ಆಮೇಲೆ ಸರ್ ಕೂಡ ನನಗೆ ತುಂಬಾನೇ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು. ಎಂಟ್ಲೆಂಟ್ಲಿ ಡೈಲಾಗ್ ಇದ್ದಾಗೆಲ್ಲ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇತ್ತು, ಅದಕ್ಕೆಲ್ಲ ತಿದ್ದಿ. ಸ್ವಲ್ಪ ಕಷ್ಟ ಅಂದ್ರೆ ಒಂದೊಂದು ಕಷ್ಟ ವರ್ಡ್ಸ್ ಎಲ್ಲ ಇರ್ತಿತ್ತು, ಅದನ್ನ ಸ್ವಲ್ಪ ಈಸಿ ಮಾಡಿಕೊಟ್ಟು. ನಿಮ್ ಫ್ರೆಂಡ್ಸ್ ಮತ್ತೆ ಟೀಚರ್ಸ್ಗೆ ಈ ಸಿನಿಮಾ ತೋರಿಸೋ ಪ್ಲಾನ್ ಏನಾದ್ರು ಇದೆಯಾ? ಫ್ರೆಂಡ್ಸ್ಗೆ ಅಂತೂ ಫುಲ್ ಖುಷಿ ಆಗುತ್ತೆ. ಫಸ್ಟ್ ಶೋಗೆ ಬರ್ತೀನಿ ಅಂತ ಹೇಳಿದ್ದಾರೆ ನನ್ನ ಫ್ರೆಂಡ್ಸು. ನಮ್ಮ ಹೆಡ್ ಮಾಸ್ಟರ್ ಕೂಡ ಹೇಳಿದ್ದಾರೆ. ಅವ್ರು ಕೂಡ ಬಂದು ನಮ್ಮ ಇಡೀ ಸ್ಕೂಲ್ ಏನಿದೆ ಅದು ಬಂದು ಟೀಮು ನೋಡುತ್ತೆ ಅಂತ ಹೇಳಿದ್ದಾರೆ. ಹೀರೋ ಸರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೇ ನಂದು ಜಾಸ್ತಿ ಸೀರಿಯಸ್ ಇಲ್ಲ, ಅವ್ರು ನಾನು ಆಪೋಸಿಟ್ ಆಗಿ ಮಾಡ್ತಾ ಇದ್ದಿದ್ದು ಇದೆ. ಒಂದ್ 2-3 ಸೀನ್ ಅಷ್ಟೇ. ಥ್ರಿಲ್ಲರ್ ಮಂಜು ಸರ್ ಜೊತೆ ಅಲ್ಲಿ ಫೈಟ್ ಆಗ್ತಾ ಇತ್ತು. ನಾನು ಥ್ರಿಲ್ಲರ್ ಮಂಜು ಸರ್ ಜೊತೆ ನಾನು ಕೂಡ ಒಂದ್ 2-3 ಫೈಟ್ ಎಲ್ಲ ಮಾಡ್ಕೊಂಡು, ಬಟ್ ಅದನ್ನ ಸಿನಿಮಾದಲ್ಲಿ ತೋರಿಸಿಲ್ಲ. ಸಂಭಾವನೆ ಎಷ್ಟು ಕೊಟ್ರು ಸಿನಿಮಾಗೆ? ಆಕ್ಚುಲಿ ಅದನ್ನ ನಾನು ಚಿಕ್ಕವಳಿಂದ ಕೂಡ ಅಮ್ಮನೇ ಅದನ್ನ ಈಸ್ಕೊಂತಿದ್ರು, ಬಟ್ ನನ್ಗೆ ಅದ್ರ ಬಗ್ಗೆ ಐಡಿಯಾಸ್ ಏನಿಲ್ಲ. ಕೊನೆಯದಾಗಿ ಏನ್ ಹೇಳ್ತೀರಾ? ಇದೇ ಜನವರಿ 16ನೇ ತಾರೀಕು ನಮ್ಮ ಸಿನಿಮಾ ಭಾರತಿ ಟೀಚರ್ ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊಂತೀನಿ.